ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಇಂದು ಕಲಬುರಗಿಯ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಅಲ್ ಬದರ್ ದಂತ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಜಾಗೃತಿ ಜಾಥಾ ನಡೆಸಲಾಯಿತು. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಇಂದು ಕಲಬುರಗಿಯ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಅಲ್ ಬದರ್ ದಂತ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಜಾಗೃತಿ ಜಾಥಾ ನಡೆಸಲಾಯಿತು. ನಾನು ನನ್ನ ಪರಿವಾರ, ನನ್ನ ಕುಟುಂಬ, ಅದರಲ್ಲಿ ಯಾರಾದರೂ ಅಂಥವರನ್ನು ತಂಬಾಕು ಚಟದಿಂದ ಮುಕ್ತ ಮಾಡುತ್ತೇನೆ. ನನ್ನ ಸಹಪಾಠಿಗಳು, ನನ್ನ ಗೆಳೆಯರು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುತ್ತೇನೆ. ನಾನು ಗುರುರಾಜ್ ಕುಲಕರ್ಣಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕದ ಉತ್ತರ ಭಾಗದ ಪ್ರಾದೇಶಿಕ ಮುಖ್ಯಸ್ಥ. ಇವತ್ತು ಮೇ 31, 2023 ಇವತ್ತು ನಾವು ಕ್ಯಾನ್ಸರ್ನ ಬಗ್ಗೆ ಎಚ್ಚರಿಕೆ ನೀಡುವಂಥದ್ದು ಅಂದರೆ ತಂಬಾಕು ರಹಿತ ದಿನವಂತ ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ನೋ ಟೊಬ್ಯಾಕೋ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹೇಳ್ತೀವಿ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ತಂಬಾಕನ್ನು ತ್ಯಜಿಸಬೇಕು, ತಂಬಾಕನ್ನು ಇವತ್ತು ನಾವು ವ್ಯಸನ ಮಾಡಬಾರ್ದು ಅಂತ ಸಾಂಕೇತಿಕವಾಗಿ ಒಂದು ಜನರಿಗೆ ತಿಳುವಳಿಕೆ ಹೇಳುವಂಥ ಒಂದು ಕಾರ್ಯಕ್ರಮ, ಒಂದು ಜಾಥಾವನ್ನು ಮಾಡಿದ್ದೇವೆ. ನಮ್ಮೊಟ್ಟಿಗೆ ಅಲ್ ಬದರ್ ಡೆಂಟಲ್ ಕಾಲೇಜ್ ಅವರು ಕೂಡ ಇದ್ದಾರೆ. ಇವರೊಂದು ಆರ್ಗನೈಸ್ ಮಾಡಿದ್ದಾರೆ. ಅವರೊಟ್ಟಿಗೆ ನಾವು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಕೂಡ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಇತ್ತೀಚೆಗೆ ನೋಡ್ತೀವಿ, ಸಣ್ಣ ಮಕ್ಕಳು ಹಿಡ್ಕೊಂಡು, ಅಂದರೆ ನಾವು 8ನೇ 9ನೇ ಕ್ಲಾಸ್ ಹಿಡ್ಕೊಂಡು ನೋಡ್ತೀವಿ, ಪ್ರತಿಯೊಂದು ಸ್ಕೂಲ್ನಲ್ಲಿ ಹೊರಗಡೆ ನಾವು ತಂಬಾಕು ಚೀಟಿಗಳು ಬಿದ್ದಿರ್ತಾವೆ, ಗುಟ್ಕಾ ಚೀಟಿಗಳು ಬಿದ್ದಿರ್ತಾವೆ. ತಂಬಾಕಿನಿಂದ ಕ್ಯಾನ್ಸರ್ ಅತಿ ಶೀಘ್ರವಾಗಿ ಹರಡ್ತದೆ. ಇದರಿಂದ ನಾವು ನೋಡ್ತೀವಿ ಓರಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್, ಒಟ್ಟಾರೆ ಬಾಯಿ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ನೋಡಿದಾಗ ಅದರಲ್ಲಿ 80%ನಷ್ಟು ಕ್ಯಾನ್ಸರ್ ಇದು ಒಂದು ತಂಬಾಕು ಉತ್ಪನ್ನಗಳಿಂದ ಹರಡುವಂಥದ್ದು. ಒಟ್ಟಾರೆ ಶೇಕಡ ನಾವು ಎಲ್ಲ ಕ್ಯಾನ್ಸರ್ಗಳನ್ನು ನೋಡಿದಾಗ 30% ಕ್ಯಾನ್ಸರ್ ತಂಬಾಕಿನಿಂದ ಹರಡುವಂಥದ್ದು. ಸೊ ನಾವು ತಂಬಾಕನ್ನು ತ್ಯಜಿಸಬೇಕು ಮತ್ತು ಮತ್ತೊಬ್ಬರಿಗೆ ಯಾರು ವ್ಯಸನಗೊಳಗಿದ್ದಾರೆ ಅವರಿಗೆ ಇದನ್ನು ಬಿಡುವಂತೆ ನಾವು ಪ್ರಚೋದನೆ ಮಾಡಬೇಕು. ಅವರಿಗೆ ಇದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳಬೇಕು. ಕ್ಯಾನ್ಸರ್ ಇಷ್ಟೊಂದು ಮಾರಕ ರೋಗ ಅದ. ಇದು ಒಂದು ಸತಿ ಇದು ಕ್ಯಾನ್ಸರ್ ಯಾರಿಗಾದರೂ ಬಂತು ಅಂದ್ರೆ ಬರೀ ಆ ವ್ಯಕ್ತಿ ಒಂದೇ ಅದರಿಂದ ಇದು ಆಗಂಗಿಲ್ಲ, ಇಡೀ ಕುಟುಂಬ ಕೂಡ ಅದರಿಂದ ಆರ್ಥಿಕವಾಗಿ ಹಿನ್ನಡೆ ಹೊಳ್ತದೆ. ಆ ವ್ಯಕ್ತಿಯ ಆರೋಗ್ಯ ಕೂಡ ಹಾಳಾಗಿ ಹೋಗ್ತದೆ, ಕುಟುಂಬದ ಆರ್ಥಿಕ ವ್ಯವಸ್ಥೆನೂ ಕೂಡ ಹಾಳಾಗಿ ಹೋಗ್ತದೆ. ನಮ್ಮ ದೇಶದಲ್ಲಿ ನೋಡ್ತೀವಿ, ಒಂದು ಕ್ಯಾನ್ಸರ್ ಒಂದು ಪೇಷಂಟ್ ಬಂತು ಅಂದ್ರೆ ಸುಮಾರು ಒಂದು 55,60,000 ರೂಪಾಯಿ ಏನೋ ಖರ್ಚು ಮಾಡ್ತದಂತೆ ಗೌರ್ಮೆಂಟು. ಅಂದರೆ ಇದು ಬರೀ ನಮ್ಮೊಬ್ಬರಿಗೆ, ನಮ್ಮ ಕುಟುಂಬಕ್ಕೆ ಅಂತಲ್ಲ, ನಮ್ಮ ದೇಶಕ್ಕೂ ನಾವು ಹೊರೆ ಮಾಡ್ತೀವಿ. ಯಾಕೆ? ತಂಬಾಕು ಪದಾರ್ಥಗಳನ್ನು ವ್ಯಸನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ನಮ್ಮ ದೇಶದ ಆರ್ಥಿಕತೆಗೂ ಒಳ್ಳೆಯದಲ್ಲ. ಸೊ ಇವತ್ತೊಂದು ದಿವಸ ಅಂತ ಸಾಂಕೇತಿಕವಾಗಿ ನಾವು ಇದನ್ನು ಹೇಳ್ತಾ ಇದ್ದೀವಿ, ತಂಬಾಕು ರಹಿತ ದಿನವನ್ನಾಗಿ ಮಾಡಿ ಅಂತ. ನಾವು ಜನರಲ್ಲಿ, ಪಬ್ಲಿಕ್ನಲ್ಲಿ, ಅಂದರೆ ವಿಶೇಷವಾಗಿ ಸ್ಟೂಡೆಂಟ್ಸ್ಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕೇಳಿಕೋದು ಒಂದೇ, ನಿಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಿ, ಆರ್ಥಿಕ ಪರಿಸ್ಥಿತಿಯನ್ನು ಸದೃಢವಾಗಿ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ನಿಮ್ಮ ಶಾಲೆ ಕಾಲೇಜುಗಳಿಗೆ ಕಳಿಸ್ತಾರೆ. ನೀವು ದುಶ್ಚಟಕ್ಕೆ ಬಲಿಯಾದ್ರಿ ಅಂತಂದ್ರೆ ಅವ್ರ ಎಜುಕೇಷನ್ ಕೊಡೋದು ದುಡ್ಡು ಹಾಳಾಗ್ತದೆ, ನಿಮ್ಮ ಆರೋಗ್ಯನೂ ಹಾಳಾಗ್ತದೆ, ಕುಟುಂಬದ ಆರ್ಥಿಕತೆಯೂ ಹಾಳಾಗ್ತದೆ. मैं डॉक्टर सैयद ज़काउल्ला, प्रिंसिपल अल बदर डेंटल कॉलेज एंड हॉस्पिटल. Today we have organized a rally on 31st May as world celebrate or observe this day as a no tobacco day. The basic idea behind this to stop any form of tobacco in the society. The complete will observe this day as a no tobacco day. So our college, in association with Indian Cancer Society, we have organized this program and rally to make public aware to stop any form of tobacco, whether it is a form of smoking or smokeless tobacco. As you all know that the complete in India, the lot of oral cancers are more common. मुंह का जो कैंसर होता है वो बहुत ज़्यादा होता है, तो जिसके वजह से बहुत सारे ये होते हैं. तो ये ईयर का हमारा जो थीम है वर्ल्ड हेल्थ ऑर्गेनाइजेशन की तरफ से, वी नीड फूड नॉट टोबैको, वी नीड फूड नॉट टोबैको, ये थीम है. और इसी इनिशिएटिव की तरह से हम लोगों ने ये इनिशिएटिव लिया है कि भाई हम जो फार्मर्स टोबैको कल्टीवेट करते हैं उनको हम प्रमोट कर रहे हैं कि भाई आप इसको बंद करके आप दूसरे फॉर्म के हार्वेस्टिंग स्टार्ट करो, बिकॉज टोबैको कोई भी फॉर्म में बंद करो, जिससे कि स्लोली थोड़ा रिड्यूस होते जाएगा. सो हम गवर्नमेंट से भी ये अपील कर रहे हैं, हमारे कर्नाटका स्टेट गवर्नमेंट से, टू स्टॉप द टोबैको इन आवर कर्नाटका स्टेट.
and I also request whole nation to take all the necessary measures to stop the tobacco at any form. It has to be taken systematically, step by step. It has to be reduced. So we have made this rally today very grand, successful, and we have given the memorandum to the DC also for the same. Thank you. Another thing is, in our college we have a Albadar Dental College and Hospital. We have a tobacco cessation center. So we give complete free treatment in our college. कंप्लीट फ्री ट्रीटमेंट. जिसको भी हैबिट है स्मोकिंग छोड़ना है या गुटखा खाना छोड़ना है, तो हमारे कॉलेज में आएंगे तो एक स्पेशल सेल बनाया गया है. तो वो सेल में हम सारे लोगों को हम ट्रेन करते हैं कि भाई ओरल मेडिसिन एंड रेडियोलॉजी डिपार्टमेंट में है, जिससे हम उसको हेल्प करते हैं कि भाई वो आप स्टॉप करो हैबिट. तो ये कंप्लीट एक डिपार्टमेंट, एक टीम है हमारे पास जो ये इनिशिएटिव लेता है. ನಾನು ಡಾಕ್ಟರ್ ಮಹೇಶ್ ಅಂತೇಳಿ ಪ್ರಾಧ್ಯಾಪಕ ಸಮುದಾಯ ದಂತ ವಿಭಾಗ ಅಲ್ಬದರ್ ಡೆಂಟಲ್ ಕಾಲೇಜ್ ಕೆಲಸ ಮಾಡ್ತಿದ್ದೇನೆ. ನಮ್ಮದೊಂದು ಸಂಘರ್ಷ ನಡೀತಾ ಇದೆ ತಂಬಾಕಿನ ವಿರುದ್ಧ. ನಾವು ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಲ್ಬದರ್ ಡೆಂಟಲ್ ಕಾಲೇಜ್ ಜೊತೆಯಲ್ಲಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ನಾವೊಂದು ಅದನ್ನು ತಂಬಾಕಿನ ತಡೆಗಟ್ಟು ಬಗ್ಗೆ ಅಥವಾ ತಂಬಾಕಿನ ಕಡಿಮೆ ಮಾಡೋ ಬಗ್ಗೆ ನಾವೊಂದು ಸಂಘರ್ಷ ನಡೀತಾ ಇದೆ, ಚಳುವಳಿ ನಡೀತಾ ಇದೆ. ಅದ್ರ ಪ್ರಕಾರ ನಾವು PUCs ಕಾಲೇಜಲ್ಲಿ ಹೋಗಿ, ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಹೋಗಿ, ಏಡೆಡ್ ಕಾಲೇಜಲ್ಲಿ ಹೋಗಿ ನಾವು ಹೈಸ್ಕೂಲ್ ಮಟ್ಟದಲ್ಲಿ ಮತ್ತು PUC ಮಟ್ಟದಲ್ಲಿ ನಾವೊಂದು ತಂಬಾಕು ತಡೆಯೋ ಸಲುವಾಗಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಮಕ್ಕಳಿಗೆ ಎಜುಕೇಟ್ ಮಾಡ್ತಾಯಿದ್ವಿ, ಮಕ್ಕಳಿಗೆ ಅದ್ರ ದುಷ್ಪರಿಣಾಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಅದ್ರ ಪ್ರಕಾರ ಮತ್ತು ಅಡಿಕ್ಟ್ ಆಗಿದ್ದರು ಆಲ್ರೆಡಿ ಅವರಿಗೆ ಅಡಿಕ್ಷನ್ ಹೇಗೆ ಮಾಡಬೇಕು, ಮತ್ತು ಆಲ್ರೆಡಿ ಯಾರು ಕ್ಯಾನ್ಸರ್ ಆಗಿತ್ತಂದರೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಸೋಸಿಯೇಷನ್ ಕಡೆಯಿಂದ ಅವರೊಂದು ತಂಬಾಕು ಕ್ಯಾನ್ಸರ್ನ ಹೇಗೆ ತಡಿಬಹುದು, ಕ್ಯಾನ್ಸರ್ನ ಹೇಗೆ ಟ್ರೀಟ್ಮೆಂಟ್ ತೊಗೋಬೇಕು, ಮತ್ತು ಅದ್ರ ಬಗ್ಗೆ ಅವರು ಪ್ರತಿಯೊಂದನ್ನು ಸ್ಟೆಂಪಲ್ಲಿ ಹೆಲ್ಪ್ ಮಾಡ್ತಾರೆ ನಮಗೆ. ಮತ್ತು ನಮ್ಮ ಕಾಲೇಜಲ್ಲಿ ಅಡಿಕ್ಷನ್ ಸೆಂಟರ್ ಅಂತ ಮಾಡಿದ್ವಿ. ಅದರಲ್ಲಿ ಯಾರಾದರೂ ತಂಬಾಕು ಬಿಡಬೇಕಂತ ಅವ್ರದ್ದು ಏನು ಪ್ರಯತ್ನ ಇತ್ತಂದರೆ ಅದಕ್ಕೆ ನಾವು ಪೂರ್ತಿ ಸಹಕರಿಸ್ತೀವಿ. ಮತ್ತು ಅವ್ರಿಗೆ ಕಂಪ್ಲೀಟಾಗಿ ಅಡಿಕ್ಷನ್ ತಂಬಾಕಿನ ಒಂದು ಹ್ಯಾಬಿಟಿಂದ ಹೊರಗೆ ಬರೋಂಗೆ ನಾವು ಪ್ರತಿಯೊಂದು ಅವರಿಗೆ ಹೆಲ್ಪ್ ಮಾಡ್ತೀವಿ. ಅದು ಬಿಟ್ಟು ಕ್ಯಾನ್ಸರ್ ರಿಲೇಟೆಡ್ ಏನಾರ ಸರ್ಜರಿ ಇತ್ತಂದರೆ ಮ್ಯಾಕ್ಸಿಲೋಫೇಶಿಯಲ್ ಏನು ಬಾಯಿ ಮತ್ತು ಮುಖ ಮತ್ತು ಕೂತಿಯಲ್ಲಿ ಅದರದ್ದು ಕ್ಯಾನ್ಸರ್ನೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ಆಲ್ಮೋಸ್ಟ್ ಕಡಿಮೆ ದರದಲ್ಲಿ ಮತ್ತು ಇವನ್ ಸಕ್ಸಸ್ಫುಲಿ ಒಂದು 7-8 ವರ್ಷದಿಂದ ನಾವು ಕಂಟಿನ್ಯೂಸ್ ಮಾಡ್ತಾ ಬರ್ತಿದ್ವಿ. ಈಗ ನಮ್ಮದು ಪ್ರಯತ್ನ ಅಂದರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಅದ್ರ ಪ್ರಕಾರ ನಾವು ವೆರಿ ಅರ್ಲಿ ಸ್ಟೇಜಲ್ಲಿ ಹೈಸ್ಕೂಲ್ ಮಕ್ಕಳು PUC ಮಕ್ಕಳನ್ನು ಅವ್ರು ಹಿಡಿದು ಕೌನ್ಸಿಲ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡಿ ತಂಬಾಕನ್ನು ಬಿಡೋ ಹಾಗೆ ಅಥವಾ ತಂಬಾಕನ್ನು ಸ್ಟಾರ್ಟ್ ಮಾಡಲಾದಂಗೆ, ತಂಬಾಕಿನ ಸೇವನೆ ಸ್ಟಾರ್ಟ್ ಮಾಡಲಾದಂಗೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದ್ರ ಪ್ರಕಾರ ಈಗ ನಾವು ತಿಂಗಳ 1, 2, 3 ಕ್ಯಾಂಪ್ ಮಾಡ್ತಾಯಿದ್ವಿ ಮತ್ತು ಚೆಕಪ್ ಮಾಡ್ತಾಯಿದ್ವಿ. ಈಗ ಬಸ್ ಡಿಪೋವಲ್ಲಿ ಆಯಿತು, ಈಗ ಸೆಂಟ್ರಲ್ ಜೈಲಲ್ಲಿ ಆಯಿತು, ಈಗ ಹಳ್ಳಿಗಳಲ್ಲಾಯಿತು, ಯಾರು ತಂಬಾಕು ಸೇವನೆ ಮಾಡ್ತಾಯಿದ್ದಾರೆ ಅವ್ರನ್ನ ಕರೆದು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ತಂಬಾಕು ಬಿಡೋದಷ್ಟು ಒಂದು ಸಜೆಸ್ಟ್ ಮಾಡ್ತೀವಿ. ಇಲ್ಲಾಂದರೆ ಅವರಿಗೆ ಕಾಲೇಜಲ್ಲಿ ಕರೆದು ಅಡಿಕ್ಷನ್ ಬಗ್ಗೆನೂ ಅವ್ರು ಪ್ರಯತ್ನ ಮಾಡ್ತಾಯಿದ್ವಿ. ಸರ್ಜರೀಸ್ ಆದರೂ ಕ್ಯಾನ್ಸರ್ ಯಾರು ಸರ್ಜರೀಸ್ ಮಾಡೇ ಸೊ ಅದರ ಮುಖಾಂತರ ನಾನು ತುಂಬುರದಿಂದ ನಾನು ಕ್ಯಾನ್ಸರ್ ಸೊಸೈಟಿ ಅವ್ರಿಗೆ ಮತ್ತು ನಮ್ಮ ಕಾಲೇಜ್ ಅಲ್ಬದರ್ ಕಾಲೇಜ್ ನನ್ನ ಕಡೆಯಿಂದ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಾನು ಒಂದು ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಅಂದರೆ, ಯಾರಾದರೂ ತಂಬಾಕು ಸೇವನೆ ಮಾಡ್ತಾಯಿದ್ದಾರೆ ಅಥವಾ ಅವರಿಗೆ ಬಿಡಬೇಕಂತಿದ್ರೆ ನಮ್ಗೆ ಕನ್ಸಲ್ಟ್ ಮಾಡಿ. ಮತ್ತು ಈಗ ಪ್ರತಿಯೊಂದು ರೂಪದಲ್ಲೂ ತಂಬಾಕಿದೆ. ಈಗ ಗುಟ್ಕಾ ರೀತಿಯಲ್ಲಿ ಅಥವಾ ತಂಬಾಕು ತೋಟದಲ್ಲಿ ಚಿಗಿಯುವುದು ಅಥವಾ ಸ್ಮೋಕಿಂಗು, ಬಿಡಿ, ಇವೆಲ್ಲ ಫಾರ್ಮ್ ತಂಬಾಕು ಡಿಫ್ರೆಂಟ್ ಎಲ್ಲನೂ ಕ್ಯಾನ್ಸರ್ ಮಾಡೋದು. 25% ಕ್ಯಾನ್ಸರ್ ಏನು ಬರ್ತವೆ ಎಲ್ಲ ತಂಬಾಕು ರಿಲೇಟೆಡ್ ಇರುತ್ತೆ. ಅದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ನಾವು ಅಲ್ಲಿ ತಂಬಾಕನ್ನ ಬಿಡೋಂಗೆ ಟ್ರೈ ಮಾಡಬೇಕು ಅಥವಾ ತಂಬಾಕನ್ನ ತಡಿಬೇಕು. ಅದು ಒಂದು ಕಳಕಳಿಯಿಂದ ನಾವು ಇವತ್ತು ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದನ್ನು ನಾವು ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ಗೆ ಫಾರ್ವರ್ಡ್ ಮಾಡೋಕ್ಕೆ ಹೇಳಿದ್ವಿ. ಅಥವಾ ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಕರ್ನಾಟಕಕ್ಕೆ ನಾವು ಫಾರ್ವರ್ಡ್ ಮಾಡೋಕ್ಕೆ ಹೇಳಿದ್ವಿ. ಅವ್ರ ಚೀಫ್ ಮಿನಿಸ್ಟರ್ ಇದ್ರ ನೋಡಿ ನಮ್ಮ ಕರ್ನಾಟಕ ಗೌರ್ಮೆಂಟು ತಂಬಾಕನ್ನು ಆದಷ್ಟು ಬೇಗ ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡೋಂಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಇದರಿಂದ ಏನಾಗುತ್ತೆ, ಭಾಳಷ್ಟು ಫ್ಯಾಮಿಲಿಗಳು ಡಿಪೆಂಡ್ ಆಗಿದ್ದಾವೆ. ಬಟ್ ಈಗಂತ ಅಲ್ಲಾದರೂ ಕ್ರಮೇಣವಾಗಿ ಅದನ್ನು ತಂಬಾಕನ್ನ ಕಂಪ್ಲೀಟಾಗಿ ಬಂದ್ ಮಾಡೋಂಗೆ ಒಂದು ಮೆಸೇಜ್ ಕೊಡ್ತಾಯಿದ್ವಿ, ಒಂದು ಮನವಿ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಗುರುರಾಜ್ ಕುಲಕರ್ಣಿ, ಶ್ರೀನಿಧಿ ನಾಯ್ಕಲ್, ಬಸವರಾಜ್ ಕಂದಗೋಳ್, ದಿಗಂಬರ್ ಕುಲಕರ್ಣಿ, ದಿನಾನಾಥ್ ಕುಲಕರ್ಣಿ, ಡಾಕ್ಟರ್ ಸೈಯದ್ ಜಕಾವುಲ್ಲಾಹ, ಡಾಕ್ಟರ್ ಮಹೇಶ್ ಹಿರೇಗೌಡ, ಡಾಕ್ಟರ್ ಸಂಗೀತಾ ಮಹೇಂದ್ರಕರ್ ಅವರು ಸೇರಿದಂತೆ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಈ ಜಾಥಾದಲ್ಲಿ ಭಾಗವಹಿಸಿದರು.